ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನೈಟ್ 1:15 ಟೈಮಲ್ಲಿ ನಾನು ಇದನ್ನು ವಿಡಿಯೋನ ಮಾಡ್ತಾ ಇರೋದು. ಮಕ್ಕಳು ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ಗೆ ಆಡಿರ್ತಾರೆ. ಮಕ್ಕಳೆಲ್ಲ ಆಡ್ತಾ ಇರ್ತಾರೆ ಹಗಲೊತ್ತಿನಲ್ಲಿ, ಎಲ್ಲೆಲ್ಲೋ ಬೀಳ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಅದೆಲ್ಲ ನೋವು ಕಾಣಿಸೋದು ಮಾತ್ರ ನೈಟಲ್ಲೇ. ನನ್ನ ಮಗ ಯಾವಾಗೋ ಬಿದ್ದಿದ್ದಾನೆ, ಅವನು ಹೇಳಿಲ್ಲ ನನಗೆ, ಏನಾದರೂ ಹೊಡಿತಾರೆ ಬೈತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ನೈಟು ತುಂಬಾ ನೋವು ಪಡ್ತಾ ಇದ್ದ, ಅಳ್ತಾ ಇದ್ದ ತುಂಬಾ. ನೋಡಿ ಟೈಮು ಕೂಡ ನಾನು ತೋರಿಸ್ತೀನಿ, 1:15 ಆಗಿದೆ ನೈಟ್. ಅವನಿಗೆ ನೋಡಿ ಈ ಥರ ಉಳುಕು ಥರ ಆಗಿದೆ. ಇದು ನಮ್ಮ ಅಪ್ಪ ಎದ್ದೇಳಿದ್ರು, ನಾನು ಚಿಕ್ಕವನು ಎದ್ದೇಳ್ಬಿಟ್ಟಿದ್ದ, ಚಿಕ್ಕ ಮಗ ಅವನ್ನ ಮೇಲೆ ಕೂರಿಸ್ಕೊಂಡು ನಾನು ಊರಿಗೆ ಹೋಗಿದ್ದೆ. ಅವಾಗ ಆ ಟೈಮಲ್ಲಿ ಆಗಿದ್ದು ಇದು. ನೋಡಿ ಈ ಥರ ಅವನಿಗೆ ತುಂಬ ನೋವು ಪಡ್ತಾ ಇದ್ದ. ಫಸ್ಟು ಒಂದು ಸರಿ ಆಲ್ರೆಡಿ ಅವನು ಮಲ್ಕೊಂಡಿದ್ದಾಗಿದ್ಮೇಲೆ ಎದ್ದೇಳ್ದ. ಅವಾಗೆಲ್ಲ ನಾನು ಈ ಥರ ಏನು ಮಾಡಬೇಕು, ಈ ಥರ ಆದಾಗ, ಕಾಲು ಉಳುಕಿದಾಗ ಅಥವಾ ಬಿದ್ದೋದಾಗ ನೋವು ಪಡ್ತಾ ಇದ್ದೆ, ಅವ್ರಿಗೆ ಈ ಥರ ಹರಳೆಣ್ಣೆನ ತಗೋಬೇಕಾಗತ್ತೆ. ಹರಳೆಣ್ಣೆ ತಗೊಂಡು, ಎಲ್ಲರ ಮನೇಲಿ ಆಲ್ಮೋಸ್ಟ್ ಮಕ್ಕಳಿರುವಂಥ ಮನೇಲಿ ಇದ್ದೇ ಇರುತ್ತೆ ಹರಳೆಣ್ಣೆ. ತಗೊಂಡು ಎಲ್ಲಿ ನಮಗೆ ಉಳುಕಿದೆ ಅಥವಾ ಎಲ್ಲಿ ಗಾಯ ಆಗಿದೆ, ಒಡೆದಿದೆ ಅಥವಾ ಏನಾದರೂ ಆಗಿದ್ದರೆ ಆ ಪ್ಲೇಸಲ್ಲಿ ಹರಳೆಣ್ಣೆಯನ್ನು ಹಾಕಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ, ನೋಡಿ ಈ ಥರ ಉಜ್ಜಬೇಕು. ಪ್ರೆಸ್ ಮಾಡಿ ನೀಟಾಗಿ ಮಸಾಜ್ ಥರ ಮಾಡಬೇಕು ಮೇಲಿಂದ ಕೆಳಗಡೆಗೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಈ ಥರ ಮಾಡೋದ್ರಿಂದ ಬೇಗ ನೋವು ಅನ್ನೋದು ಕಡಿಮೆ ಆಗುತ್ತೆ. ಆರಾಮಾಗಿ ನಿದ್ದೆ ಮಾಡ್ತಾರೆ. ಕೈಗಾಗಿರ್ಬೋದು, ಕಾಲ್ಗಾಗಿರ್ಬೋದು, ಬೆನ್ನಿಗೆ ಎಲ್ಲ ತುಂಬಾ ಅಳ್ತಾ ಇದ್ದ. ಹರಳೆಣ್ಣೆಯಿಂದ ಮಸಾಜ್ ಥರ ಮಾಡಬೇಕು. ತುಂಬ ಪ್ರೆಸ್ ಮಾಡಿ ಬೇಗ ವಾಸಿ ಆಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.